बीजापुर में पहली बार मनोरंजन नगरी लाया है आपके लिए समर फेस्ट के तौर पर फन फेयर। अथनी रोड इडगी पेट्रोल पंप के पास शाम 4 बजे से रात 10 बजे तक। इधर आके मज़ा लूटिए और विजिट करना ना भूलिएगा। स्वागत है आपका अर्बन न्यूज में। मैं आपके साथ वासंती कलाल। 126 ಮತಗಳ ಅಧಿಕ ಮತಗಳನ್ನ ಇವಾಗ ಜಿಲ್ಲೆಯ ಜನತೆ ಇಟ್ಟಿದ್ದಾರೆ. ಅವ್ರಿಗೂ ವಿಶೇಷವಾಗಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಜನತೆಗೂ ಸಹ ಈ ಸಂದರ್ಭದಲ್ಲಿ ಶಾಸಕರ ಪರವಾಗಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ನಾವು ಸಹ ಮತದಾರರಿಗೆ ಮತ್ತು ಮುಖಂಡರಿಗೆ ತಮಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಗ್ಯಾರಂಟಿ ಯೋಜನೆ ಕೈ ಹಿಡಿತೀವಿ ಅಂತ ಹೇಳಿ ಮೈಸೂರು ಅಭ್ಯರ್ಥಿ ಗ್ಯಾರಂಟಿ ಯೋಜನೆ ಕೈ ಹಿಡಿಯುತ್ತೆ ಅಂದ್ರೆ ಏನ್ ಹೇಳ್ತೀವಿ? ಈಗ ಒಬ್ಬೊಬ್ಬರದ್ದು ಒಂದೊಂದರ ಅಭಿಪ್ರಾಯ ಇದೆ. ನಮ್ಮ ಜಿಲ್ಲೆಯಲ್ಲಿ ಅದು ಸಕ್ಸಸ್ ಆಗಿದೆ. ಬೇರೆ ಜಿಲ್ಲೆ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅಲ್ಲ, ನೀವು ಕಾಡಾಧ್ಯಕ್ಷರು ಅವ್ರ ಅಭಿಪ್ರಾಯದ ಬಗ್ಗೆ ನೀವು ಏನ್ ಹೇಳ್ತೀರಾ? ಅವರ ಸ್ವಂತ ಅಭಿಪ್ರಾಯ ಇದೆ, ಪಕ್ಷದ ತೀರ್ಮಾನ ಅಲ್ಲ, ಅದು ಸ್ವಂತವಾಗಿ ಹೇಳುವಂಥದ್ದು. ಈಗಾಗಲೇ ನಮ್ಮ ಪಕ್ಷದ ನಾಯಕರು ಇಲ್ಲ, ಈ ಗ್ಯಾರಂಟಿನ ನಾವು ನಿಲ್ಸೋದಿಲ್ಲ, ಗ್ಯಾರಂಟಿಯಿಂದ ನಮ್ಗೆ ಅನುಕೂಲ ಅಂತ ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಸಾಹೇಬರು ಎಲ್ಲರೂ ಸಹ ಹೇಳಿದ ಪತ್ರಿಕೆಯಲ್ಲಿ ತಾವೆಲ್ಲ ನೋಡಿದ್ರಿ. ಆದ್ರಿಂದ ಅವ್ರು ಯಾರೇ ಹೇಳಿದ್ರು ಅದು ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಈ ನಮ್ಮ ಏನ್ ಕಾರ್ಯಕ್ರಮಗಳ ಕೊಟ್ಟಿದ್ದು ಸಮರ್ಪಕವಾಗಿ ಅದು ಎಲ್ಲರೂ ತಲುಪಿರೋದ್ರಿಂದ ನಮ್ಗೆ ಅದು ಅನುಕೂಲ ಆಯ್ತು. ಇಲ್ಲಂದ್ರೆ ಈ ಒಂದು ದೊಡ್ಡ ಮಟ್ಟದ ಲೀಡ್ನಲ್ಲಿ, ಯಾಕಂದ್ರೆ ಸ್ವತಂತ್ರ ಬಂದವೆಂದು ಸಹ ಯಾರು ಈ ಮಟ್ಟದಲ್ಲಿ ಲೀಡ್ಲಿಕ್ಕೆ ಎದ್ದಿರಲಿಲ್ಲ. ಅದು ಬಿ ರಾಜಯ್ಯನವ್ರು ಇರ್ಬೋದು, ಶ್ರೀನಿವಾಸ್ ಪ್ರಸಾದ್ ಅವ್ರು ಇರ್ಬೋದು, ಯುವನಾರಾಯಣ ಅವ್ರು ಇರ್ಬೋದು, ಸಿದ್ದರಾಜ್ ಇರ್ಬೋದು, ಕಾಂಗ್ರೆಸ್ ಶಿವಣ್ಣ ಅವ್ರು ಇರ್ಬೋದು, ಯಾರು ಸಹ ಇಷ್ಟೊಂದು ದೊಡ್ಡ ಮಟ್ಟದ ಲೀಡ್ನಲ್ಲಿ ಗೆದ್ದಿಲ್ಲ. 142ನೇ ಅಧಿಕ ಅಂತ ನಾನು ಅನ್ಕೊಂಡಿದ್ದೀನಿ. ಯುವನಾರಾಯಣ ಸಾಹೇಬ್ರದ್ದು 1,50,000 ಮತಗಳ ಅಧಿಕ ಮತ ಇದುವರೆಗೆ ಇದ್ದದ್ದು ಈ ಜಿಲ್ಲೆಯಲ್ಲಿ ಇರುವಂತಹ ದಾಖಲೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದೆಲ್ಲ ಆಗ್ಬೇಕಾದ್ರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಮತ್ತು ಎಲ್ಲರ ಹೋರಾಟ. ಈಗ ಅದನ್ನು ನಮ್ಗೆಲ್ಲರೂ ಗೊತ್ತಿದೆ, ನಮ್ಮ ಶಾಸಕರಂತೂ ಸಾಯಂಕಾಲ ಗಂಟ ಡ್ರಿಪ್ ಕಾಡ್ಸ್ಕೊಂಡು ಸಾಯಂಕಾಲದ ಹೊತ್ತು ಬೆಳಿಗ್ಗೆ ಬಂದು ಕ್ಯಾನ್ವಾಸ್ ಮಾಡ್ತಿದ್ರು. ಅನಾರೋಗ್ಯ ಇದ್ರೂ ಸಹ ಅವರು ಕ್ಯಾನ್ವಾಸ್ ಮಾಡಿ ಈ ಒಂದು ಗೆಲುವಿಗೆ ಅವರು ಸಹ ಕಾರಣರಾಗಿದ್ದಾರೆ. ಜೊತೆಗೆ ಎಲ್ಲ ಕೃಷ್ಣಮೂರ್ತಿ ಅವರು ತಮ್ಮ ಹೋರಾಟ ಮತ್ತು ಅವರು ಎಲ್ಲ ಪ್ರತಿ ಹಳ್ಳಿಗೂ ಗ್ರಾಮಕ್ಕೂ ಕೊಟ್ಟಿದ್ದಾರೆ. ಗಣೇಶ್ ಪ್ರಸಾದ್ ಅವರು, ನಮ್ಮ ಹನೂರು ನರೇಂದ್ರ ರಾಜಗೌಡ್ ಅವರು, ಜೊತೆಗೆಲ್ಲ ಮಾಜಿ ಶಾಸಕರು ಪ್ರತಿಯೊಬ್ಬರು ಸಹ ಒಂದು ಈ ಎಲೆಕ್ಷನ್ ಚಾಲೆಂಜ್ ಆಗ್ತಾ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಬಹಳ ಹುಮ್ಮಸ್ಸು ಹುಟ್ಟಿತ್ತು. ಯಾಕಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ರಿಂದ ಕಾರ್ಯಕರ್ತರಲ್ಲೂ ಒಂದು ಹುರುಪು ಹುಮ್ಮಸ್ಸು, ಹಿಂದೆಂದು ನೋಡಿದಷ್ಟು ಹುರುಪು ಹುಮ್ಮಸ್ಸು ನಮ್ಮ ಕಾರ್ಯಕರ್ತರಲ್ಲಿ. ಪ್ರತಿಯೊಬ್ಬರು ಯಾರು ನಾವು ಪ್ರೆಸರ್ ಮಾಡಿ ಕ್ಯಾನ್ವಾಸ್ ಕರೆತಿಲ್ಲ, ವಾಲಂಟಿಯರ್ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು, ಎಲ್ಲ ಬಂದು ಕೆಲಸವನ್ನ ಮಾಡೋದ್ರಿಂದ ನಾವು ಈಗ ಒಂದು ಅತ್ಯಧಿಕ ಲೀಡ್ ನಲ್ಲಿ ಗೆಲ್ಲಕ್ಕೆ ಕಾರಣ ಆಗುತ್ತೆ ಅಂತ इंडी का सबसे लजीज खाना होटल बड़े मियाँ होटल में हर वैरायटी का खाना मिलेगा। आपका अपना बड़े मियाँ होटल, एक बार विजिट करिए। एड्रेस है इंडी रेलवे स्टेशन रोड, इंडी बस स्टैंड के करीब।